ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿರುವಂತಹ ಒಂದು ರಸಮ್ ಇದು, ಪಚ್ಚಪುಳಿ ರಸಮ್ ಅಂತ. ಸೊ ಬ್ಯಾಚುಲರ್ಸ್ಗಳು ಇದನ್ನು ಮಾಡ್ಕೊಬೋದು, ಆಮೇಲೆ ಎಲ್ಲರೂ ಮಾಡ್ಕೊಬೋದು. ಹುಷಾರಿರದ ನಾಲ್ಗೆ ಟೇಸ್ಟೇ ಇಲ್ಲ ಅಂದಾಗ ಈ ಒಂದು ರಸಮನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಗ್ಯಾಸ್ ಸ್ಟವ್ ಕೂಡ ಅಗತ್ಯ ಇರೋದಿಲ್ಲ, ಪಟ ಅಂತ ಮಾಡ್ಕೊಬೋದು. ಏನು ಮನೆಯಲ್ಲಿ ವೆಜಿಟೇಬಲ್ಸ್ ಇಲ್ಲ ಅಂತ ಅಂದಾಗ ಈ ಥರ ಒಂದು ರಸಮನ್ನು ಮಾಡ್ಕೊಬೋದು. ನಾಲಿಗೆಗೂ ಟೇಸ್ಟ್ ಇರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಡೈಜೆಷನ್ಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟಲ್ಲಿ ಬರೆದು ತಿಳಿಸಿ. ಬನ್ನಿ, ಹಾಗಾದರೆ ತಡ ಮಾಡಿದ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ನಾನಿವತ್ತು ಪಚ್ಚಪುಳಿ ರಸಮ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 4 ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಇದು ನೀರುಳ್ಳಿ, ಹಾಗೆಯೇ 1 ಹಸಿಮೆಣಸು, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಹಾಗೆಯೇ ಸ್ವಲ್ಪ ಇಲ್ಲಿ ಮೀಡಿಯಮ್ ಸೈಜ್ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ನೆನೆಸ್ಬಿಟ್ಟು ಅದನ್ನು ನೀರನ್ನು ಚೆನ್ನಾಗಿ ನೋಡಿ ಈ ಥರ ಬಸ್ದು ಇಟ್ಕೊಂಡಿದ್ದೀನಿ. ನೋಡ್ಬೋದು, ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹುಣಸೆ ಹಣ್ಣನ್ನು ಕೂಡ ತೊಗೋಬಹುದು. ಇಷ್ಟನ್ನು ನಾವು ಫಸ್ಟ್ ಕುಟ್ಕೊಳ್ಬೇಕಾಗತ್ತೆ. ಕುಟಾಣಿನೋ ಅಥವಾ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಳೋವಂಥದ್ದು ಕೂಡ, ಅಂದರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋವಂಥದ್ದು, ನುಣ್ಣಗೆ ರುಬ್ಬುವಂಥದ್ದು ಬೇಕು ಅಂತ ಇಲ್ಲ. ತರಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ನಮಗೆ ಗ್ಯಾಸ್ ಸ್ಟವಲ್ಲಿ ಇದನ್ನು ಬಿಸಿ ಮಾಡಬೇಕು, ಕುದಿಸ್ಬೇಕು, ಅರ್ಧ ಗಂಟೆ ಈ ಸಾಂಬಾರು ಮಾಡೋಕ್ಕೆ ಬೇಕು ಅನ್ನೋಂಥದ್ದು ಏನೂ ಇಲ್ಲ. ಬಹಳ ಬೇಗನೆ ನೀವು ಫಟಾಫಟ್ ಅಂತ ಈ ಒಂದು ರಸಮನ್ನು ಮಾಡ್ಕೊಳ್ಬಹುದಾಗಿದೆ. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಳ್ತೀರಾ. ಹಾಗೆ ಅದಕ್ಕೆ ಒಗ್ಗರಣೆ ಹಾಕಬೇಕು ಅಂತಲೂ ಇಲ್ಲ. ವೈಟ್ ರೈಸ್ ಜೊತೆ ಅಂತೂ ಸಖತ್ತು ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ನೀವು ಕೂಡ ಇವತ್ತೇ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ, ಹಸಿಮೆಣಸು ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇದನ್ನೆಲ್ಲ ಕೂಡ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ತರಿಯಾಗಿ ರುಬ್ಕೊಂಡು ಬರ್ತೀನಿ. ಇದಕ್ಕೆ ನೀರೇನು ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಸ್ವಲ್ಪ ಒಂದು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ತಕ್ಕ ಅಷ್ಟೇ ಹಾಕಿದ್ರೆ ಸಾಕಾಗತ್ತೆ. ಹಾಗೆಯೇ ಹುಣಸೆ ಹಣ್ಣು ಕೂಡ ಅಷ್ಟೇ, ನಿಮಗೆ ಹುಳಿ ಬೇಕು ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಬಟ್ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಇದನ್ನು ರುಬ್ಕೊಂಡು ಬರ್ತಾ ಇದ್ದೀನಿ, ನೋಡ್ಬೋದು. ನೋಡಿ, ಇಷ್ಟೇ ಆದರೆ ಸಾಕು. ಜಾಸ್ತಿ ಏನು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಜೀರಿಗೆ ಎಲ್ಲ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಆಗಿರಬಹುದು. ನಾನಿವಾಗ ಇಲ್ಲಿ ಇಟ್ಕೊಂಡಿದ್ನಲ್ವ ಹುಣಸೆ ಹಣ್ಣಿನ ರಸನ, ಅದಕ್ಕೇ ಈ ಒಂದು ಮಿಕ್ಸಿ ಮಾಡ್ಕೊಂಡಿದ್ದಂತಹ ಒಂದು ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಉಪ್ಪು ಕೂಡ ಎಷ್ಟು ಬೇಕೋ ರುಚಿಗೆ ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ಎಷ್ಟು ತೆಳ್ಳಗೆ ಬೇಕು ನಿಮಗೆ ರಸಮ್ ಅಷ್ಟು ಬೇಕಾದಷ್ಟು ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಈ ಒಂದು ಪಚ್ಚಪುಳಿ ರಸಮ್ ರೆಡಿ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ನನಗೆ ಬರೆದು ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.